ಸಂಪರ್ಕ ಚಾನಲ್ಗೆ ಮಲ್ಲಿಕಾರ್ಜುನ ಮಹಾಮನಿ ಸರ್ಗೆ ಸ್ವಾಗತ. ಸಂಪರ್ಕ ಚಾಲನಾ ಎಲ್ಲ ವೀಕ್ಷಕರಿಗೆ ಹಾಗೂ ಕನ್ನಡದ ಜನತೆಗೆ ನಾನು ಆಭಾರಿಯಾಗಿರ್ತೇನೆ. ನಮ್ಮೆಲ್ಲರಿಗೂ ಸಹ ಸಂಪರ್ಕ ಚಾನಲ್ಗೆ ಶುಭಾಶಯಗಳು. ಹಾಗೆ ನನ್ನನ್ನು ಸಂದರ್ಶನ ಮಾಡ್ತಿರೋಂಥ ಅಶ್ವಿನಿ ಮೇಡಮ್ ಅವ್ರಿಗೂ ಸಹ ನಾನು ಶುಭಾಶಯಗಳನ್ನು ಕೊಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಮೂಲತಃ ನೀವು ಇದೇ ಊರವರಾ? ಇಲ್ಲ, ನಾನು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ದೇವಲಾಪುರ ಅಂತ ಒಂದು ಹಳ್ಳಿಯಿಂದ ಬಂದಿರೋನು. ಗ್ರಾಮೀಣ ಪ್ರದೇಶದಿಂದ ಬಂದಿರುವಂಥ ಒಬ್ಬ ಹುಡುಗ. ಹಳ್ಳಿಗಾಡಿನಿಂದ ಬಂದು ಬದುಕನ್ನು ಹರಸಿ ಇಲ್ಲಿಗೆ ಬಂದದ್ದು. ಇಲ್ಲಿ ನೆಲ ನಿಂತು ರಂಗಭೂಮಿಯಲ್ಲಿ ಸುಮಾರು 48-49 ವರ್ಷಗಳ ಕಾಲ ಕೆಲಸ ಮಾಡ್ತಾ ಬಂದಿದ್ದೀನಿ. ಹಾಗೆ ಸಾಹಿತ್ಯದ ಕ್ಷೇತ್ರದಲ್ಲಿ ಕವಿಗೋಷ್ಠಿಗಳು, ವಿಚಾರ ಸಂಕಿರಣಗಳು, ಸಂವಾದಗಳು, ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದ್ದೀನಿ. ಹಾಗೆ ಬರಹಗಾರನಾಗಿ ನನ್ನ ಒಂದಷ್ಟು ಪುಸ್ತಕಗಳು ಹೊರ ಬಂದಿದೆ. ಇದು ನನ್ನ ಪುಟ್ಟ ಪರಿಚಯ. ನಾನು ಹಳ್ಳಿಯ ಹುಡುಗ. ಸರ್, ನೀವು ಹಳ್ಳಿ ಹುಡುಗ ಅಂತ ಹೇಳಿದ್ರಿ, ನಿಮಗೆ ಹೆಂಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡ್ತು? ಬಹಳ ಬಹಳ ಮುಖ್ಯವಾದ ಪ್ರಶ್ನೆ. ನನ್ನ ಹಳ್ಳಿಗೆ ಹೋಗ್ಬೇಕಾಗುತ್ತೆ. ನನ್ನ ಊರು ದೇವರಾಪುರಕ್ಕೆ, ನನ್ನ ಜಿಲ್ಲೆ ನಾಗಮಂಗಲ ತಾಲೂಕಿಗೆ ಹೋಗ್ಬೇಕಾಗ್ತದೆ. ನನ್ನ ಜಿಲ್ಲೆ ಒಂದು ವಿಶಿಷ್ಟವಾದಂತಹ ಜಿಲ್ಲೆ. ಮಂಡ್ಯ ಜಿಲ್ಲೆ ಬಹಳ ವಿಶಿಷ್ಟವಾದಂತಹ ಜಿಲ್ಲೆ. ಅನೇಕ ಜನಪದ ಪ್ರಕಾರಗಳು ಅಲ್ಲಿ ಹುಟ್ಟಿ ಬೆಳೆದು ಜನವನ್ನ ತಳಿಸಿರುವಂಥದ್ದು. ಅನೇಕ ಜನಪದ ಪ್ರಕಾರಗಳು, ಸೋಮನ ಕುಣಿತ ಆಗಿರ್ಬೋದು, ಸುಗ್ಗಿ ಕುಣಿತ ಆಗಿರ್ಬೋದು, ಇಂಥ ಅನೇಕ ಮುಡುಪ ಯಕ್ಷಗಾನ ಆಗಿರ್ಬೋದು, ಬೇರೆ ಬೇರೆ ನಾಟಕಗಳು, ಪೌರಾಣಿಕ ನಾಟಕಗಳು, ಇಂಥ ಅನೇಕ ಸಾಂಸ್ಕೃತಿಕ ಮತ್ತು ನಮ್ಮ ಊರಲ್ಲಿ ಆಗ್ತಿದ್ದ ಜಾತ್ರೆ, ಪಡದಮ್ಮನ ಜಾತ್ರೆ, ಮುದ್ದಪ್ಪನ ಜಾತ್ರೆ, ತಪ್ಸಿರಾಯನ ಜಾತ್ರೆ, ಇದರ ಆಗ್ತಿದ್ದ ನಾಟಕಗಳು, ನನ್ನ ಹಳ್ಳಿಗಳಲ್ಲಿ ಆಗ್ತಿದ್ದಂಥ ಕುಣಿತಗಳು, ಮರೆ ಕುಣಿತ ಆಗಿರ್ಬೋದು, ಸುಗ್ಗಿ ಕುಣಿತ ಆಗಿರ್ಬೋದು, ಅದರಿಂದ ಇನ್ಫ್ಲೂಯೆನ್ಸ್ ಆಗಿರ್ಬೋದು ನಾನು. ಮತ್ತು ನನ್ನ ಊರಿನ ಅನೇಕ ಕಲಾವಿದರು ನನಗೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಮತ್ತು ನನ್ನ ತಾಯಿ ವಿದ್ಯಾವಂತ, ನನ್ನ ತಂದೆ ಟೀಚರ್ ಆಗಿದ್ದರು. ಅವರು ನನಗೆ ನಮ್ಮ ಮನೆಗೆ ಎಲ್ಲ ಪತ್ರಿಕೆಗಳನ್ನು ಆಗಿರ್ತಾರೆ. ಸುಮಾರು 70-75 ಶುದ್ಧದಲ್ಲೇ ಪತ್ರಿಕೆಗಳು ಬರೋದು. ನಮಗೆ ಬೆಳಕು ಪತ್ರಿಕೆ ಬರೋದು, ಪ್ರಜಾವಾಣಿ ಬರೋದು, ಬಾಲಮಿತ್ರ ಬರೋದು, ಚಂದಮಾಂಬ ಬರೋದು, ಸುಧಾ ಬರೋದು, ಮಯೂರ ಬರೋದು, ಅನೇಕ ಪತ್ರಿಕೆಗಳು, ಕನ್ನಡಪ್ರಭ, ಸುಮಾರು ಪತ್ರಿಕೆಗಳು, ಎಲ್ಲ ಪತ್ರಿಕೆಗಳು, ಕನ್ನಡದ ಪ್ರಮುಖ ಪತ್ರಿಕೆಗಳೆಲ್ಲವೂ ನನಗೆ ಸಿಕ್ತಿದ್ದು. ನನ್ನ ತಾಯಿ ಓದಿ ಕಥೆಗಳನ್ನು ಹೇಳ್ತಿದ್ರು. ಅದ್ರಲ್ಲಿ ಬರುವಂಥ ಕಥೆಗಳನ್ನು, ತಾರಾಸು ಕಥೆಗಳನ್ನು ಹೇಳಿದ್ದಾರೆ ನನ್ನ ತಾಯಿ. ಅನಕ್ರೂರ ಕಥೆಗಳನ್ನು ಹೇಳಿದ್ದಾರೆ, ಬೀಚಿಯವರ ಕಥೆಗಳು, ಪ್ರಜಾಮತ ಬಸವಣ್ಣನ ಕಥೆ ವಚನಗಳು ಹೇಳ್ತಿದ್ರು, ಅಕ್ಕಮಾದೇವಿಯ ಕದಳಿ ಹೇಳ್ತಿದ್ರು, ಅಲಮಪ್ರಭುವನ್ನು ಪರಿಚಯ ಮಾಡಿದ್ರು. ಈ ಅನೇಕ ನನ್ನ ಮೇಷ್ಟ್ರು ಶಾಲೆಯಲ್ಲಿ ತೊಲವೆ ರಾಮಾಯಣವನ್ನು ಓದಿ ಹೇಳ್ತಿದ್ರು, ಲಕ್ಷ್ಮಣ ಇನ್ಫ್ಲೂಯೆನ್ಸ್ ನನಗೆ ನಾನು ಓದಿಸಿ ಸಿಗಿದ್ದು. ಮತ್ತು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಬರೋದು ನಾಟಕ ಮಾಡೋದು. ಅಂತ ಹಳ್ಳಿಯಲ್ಲೇ 3 ದಿನ ನಾಟಕಗಳ ಉತ್ಸವ ಮಾಡ್ತಾರೆ ನಮ್ಮ ಹಳ್ಳಿಯ ಕಲಾವಿದರು. ಹಾಗೆ ನನಗೆ ಇನ್ಫ್ಲೂಯೆನ್ಸ್ ಬೈ ನಮ್ಮ ನೆಟಿವ್, ನನ್ನ ಊರಿನ ಮತ್ತು ನನ್ನ ಮಣ್ಣು, ನನ್ನ ಜಿಲ್ಲೆ, ನನ್ನ ತಾಲೂಕು, ಇಡೀ ಕರ್ನಾಟಕ. ಮತ್ತು ಬೆಳೀತಾ ಬೆಳೀತಾ ಕರ್ನಾಟಕದ ಎಲ್ಲ ಸಾಂಸ್ಕೃತಿಕ ಲೋಕ, ನನಗೆ ಸಾಹಿತ್ಯ ಲೋಕ ಪರಿಚಯ ಆಯಿತು. ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದೆ. ಬೆಂಗಳೂರಿನಲ್ಲಿ ನೆಲೆ ನಿಂತೆ ಇಲ್ಲೇನೋ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳು ಮತ್ತು ಮಡದಿ, ಗತಿಸಿ ಹೋದ ನನ್ನ ಮಕ್ಕಳು ಮತ್ತು ಮಡದಿ ನೆನಪಿನಲ್ಲಿ ನಾನು ತಾಜ್ಮಹಲ್ ಕಟ್ಟಕ್ಕಾಗಲ್ಲ, ಒಂದು ರಂಗಮಂದಿರ ಕಟ್ಟಕ್ಕೆ ಸಾಧ್ಯ ಇದೆ. ರಂಗಮಂದಿರವನ್ನು ಕಟ್ಟಿ ಇದನ್ನು ಲೋಕಾರ್ಪಣೆ ಮಾಡಿದ್ದೀನಿ. ಅನೇಕ ಮಕ್ಕಳು ಬೆಂಗಳೂರು ಕಾರ್ಯಕ್ರಮ ಮಾಡ್ತಾರೆ. ಸಾಹಿತ್ಯದ ಹೋದ, ರಂಗಭೂಮಿಯ, ಜನಪದ ಎಲ್ಲ ಕಾರ್ಯಕ್ರಮಗಳು. ನನಗಷ್ಟೇ ಅಲ್ಲ, ಯಾರು ಹಳ್ಳಿಗಳಲ್ಲಿ ಬದುಕು ಪ್ರಾರಂಭ ಮಾಡ್ತಿರೋ ಅವರೆಲ್ಲರಿಗೂ ಸಹ ಆ ಊರು, ಆ ನೆನಪುಗಳು, ಆ ಮಣ್ಣು, ಆ ಜಲ, ಆ ಕೆರೆ, ಆ ತೊರೆ, ಅಲ್ಲಿಯ ದೇವಸ್ಥಾನಗಳು, ಅಲ್ಲಿಯ ಬರಗದ್ದೆಗಳು, ಅಲ್ಲಿಯ ಬೆಟ್ಟಗುಡ್ಡಗಳು, ಆ ಒಂದು ಅಲ್ಲಿಯ ಬೆಳೆ, ಆ ಸುಗ್ಗಿ, ಜಾತ್ರೆಗಳು, ಸಂತೆಗಳು, ಅವೆಲ್ಲವೂ ಸಹ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಇನ್ಫ್ಲೂಯೆನ್ಸ್ ಆಗಿರ್ತದೆ. ಅವು ಸಾಹಿತಿಗಳನ್ನೇ ಆಗ್ಬೇಕಾಗಲ್ಲ, ಕಲಾವಿದನೇ ಆಗ್ಬೇಕು, ಪ್ರತಿಯೊಬ್ಬರಿಗೂ ಆ ನೆನಪುಗಳು ಇದ್ದೇ ಇರ್ತದೆ. ಅದರಿಂದನೇ ಅವನು ತನ್ನ ಮುಂದಿನ ಬದುಕನ್ನು ಕಟ್ತಾ ಹೋಗ್ತಾನೆ. ಆ ನೆನಪುಗಳು, ಅಲ್ಲಿಯ ಪರಿಚಯಗಳು, ಅಲ್ಲಿಯ ವ್ಯಕ್ತಿಗಳು, ಎಲ್ಲ ದೇಶದ, ರಾಷ್ಟ್ರದ, ವಿದೇಶದ ಎಲ್ಲ ಮನುಷ್ಯರಿಗೂ ಸಹ, ಜೀವಿಗಳಿಗೂ ಸಹ ತನ್ನ ಹಳ್ಳಿ, ತನ್ನ ಬಾಲ್ಯ, ತನ್ನ ಯೌವನ, ತನ್ನ ಕಾಲೇಜಿನ ಶಾಲೆಯ ಇನ್ಫ್ಲೂಯೆನ್ಸ್ ಆಗೇ